ಪ್ರಿಯ ವೀಕ್ಷಕರೇ, ಈ ದಿನ ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿರುವ ರೆಸಾರ್ಟ್ಗಳು ಬಹುತೇಕ ಮಂತ್ರಿಗಳು, ಶಾಸಕರು ಹಾಗೂ ಅಧಿಕಾರಿಗಳು ಬೇನಾಮಿ ಹೆಸರಿನಲ್ಲಿ ಇದ್ದು ಪೂರ್ಣ ಪ್ರಮಾಣದಲ್ಲಿ ದಾಖಲೆಗಳು ಇಲ್ಲದಿದ್ದರೂ ಸಹ ಕಾನೂನು ವಿರುದ್ಧವಾಗಿ, ಕಾನೂನು ಬಾಹಿರವಾಗಿ, ಅಕ್ರಮವಾಗಿ ರೆಸಾರ್ಟ್ ತೆರೆಯಲು ಈ ತಾಲೂಕಿನ ಪ್ರಭಾವಿ ಭ್ರಷ್ಟ ಅಯೋಗ್ಯ ರಾಜಕಾರಣಿಯ ಮೌಖಿಕ ಆದೇಶಗಳ ಮೇರೆಗೆ ಭ್ರಷ್ಟ ಅಯೋಗ್ಯ ಅಧಿಕಾರಿಗಳು ಲಂಚಕ್ಕೆ ಬಲಿಯಾಗಿ ಜಲಸಂಪತ್ತು ಹಾಗೂ ಅರಣ್ಯ ಸಂಪತ್ತನ್ನು ನಾಶ ಮಾಡಲು ಯಾವ ರೀತಿ ಪಣತೊಟ್ಟು ನಿಂತಿರುವವರ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕು ಹಿಂದುಳಿದಿದೆ ಎಂದು ಹಣೆಪಟ್ಟಿ ಇದೆ. ಇದಕ್ಕೆ ಕಾರಣ ತಾಲೂಕಿನ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು. ರೆಸಾರ್ಟ್ನಿಂದ ಪರಿಸರ ಮಾಲಿನ್ಯ ಹಾಗೂ ಪ್ರಾಣಿಗಳ ಸಂತತಿ ಕಡಿಮೆಯಾಗುತ್ತಿದೆ. ಪರಿಸರ ಮಾಲಿನ್ಯದಿಂದ ಪ್ರಾಣಿಗಳ ಹಾಗೂ ಮನುಷ್ಯರ ಆರೋಗ್ಯ ಹದಗೆಡುತ್ತಿದೆ. ಮುಂಬರುವ ದಿನಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸಿನಿಮಾದಲ್ಲಿ ನೋಡುವ ಕಾಲ ಬಹಳ ಹತ್ತಿರದಲ್ಲಿದೆ. ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ನಿರ್ಮಾಣವಾಗಿರುವಂಥ ಎಲ್ಲ ರೆಸಾರ್ಟ್ಗಳಿಗೂ ಪೂರ್ಣ ಪ್ರಮಾಣದಲ್ಲಿ ದಾಖಲೆಗಳಲ್ಲಿ ಇಲ್ಲದಿದ್ದರೂ ಸಹ ನಮ್ಮ ಈ ತಾಲೂಕಿನ ಪ್ರಭಾವಿ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವ್ರಿಗೆ ಬೆಂಬಲವಾಗಿ, ರೆಸಾರ್ಟ್ ಮಾಲೀಕರಿಗೆ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬಹುತೇಕ ರೆಸಾರ್ಟ್ಗಳು ಜಲಾಶಯದ ಹಿನ್ನೀರಿನ ದಡದಲ್ಲಿಯೇ, ಅಂದರೆ ಅರಣ್ಯ ವ್ಯಾಪ್ತಿ ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ವ್ಯಾಪ್ತಿಯಲ್ಲಿ ಬರ್ತವೆ. ಅದು ಅಲ್ಲದೆ ಎಕೋ ಸೆನ್ಸಿಟಿವ್ ಝೋನು ಒಳಗೆ ಬರ್ತವೆ. ಆದರೆ ಎಲ್ಲ ಅಧಿಕಾರಿಗಳು ಕಾನೂನನ್ನ ಗಾಳಿಗೆ ತೂರಿ ಅವರಿಗೆ ಒಂದು ರೆಸಾರ್ಟ್ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಕಾನೂನಿನಲ್ಲಿ ಯಾವ ನಮ್ಮ ಜಲಸಂಪತ್ತು ಮತ್ತು ಅರಣ್ಯ ಸಂಪತ್ತನ್ನು ಕಾಪಾಡಬೇಕಾದಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇವತ್ತು ಸಂಪೂರ್ಣವಾಗಿ ವಿಫಲವಾಗಿ ಯಾವುದೇ ಮಾನದಂಡಗಳನ್ನು ಎಲ್ಲ ಮಾನದಂಡಗಳನ್ನು ಗಾಳಿಗೆ ತೂರಿ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು ಆಸೆ, ಹಣ ಮತ್ತು ಬೇರೆ ಬೇರೆ ಆಮಿಷಗಳಿಗೆ ಒಳಗಾಗಿ ತಾಲೂಕಿನ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ. ಮತ್ತೆ ಈ ರೆಸಾರ್ಟ್ಗಳಿಗೆ ಬರುವಂತ ಪ್ರವಾಸಿಗಳು ಮೋಜು ಮಸ್ತಿಗಾಗಿ ಬರ್ತಾ ಇದ್ದು ರೆಸಾರ್ಟ್ನಲ್ಲಿ ಸಸ್ಯಾಹಾರ, ಮಾಂಸಾಹಾರ, ಧೂಮಪಾನ, ಮದ್ಯಪಾನ ಮಾಡ್ತಾ ಇದ್ದಾರೆ. ಹಾಗೂ ರೆಸಾರ್ಟ್ಗಳಿಗೆ ಬರುವಂತ ಮಲಿನ ನೀರು ಮತ್ತು ತ್ಯಾಜ್ಯ ವಸ್ತುಗಳನ್ನು ನೇರವಾಗಿ ಜಲಾಶಯದ ಹಿನ್ನೀರಿಗೆ ಬಿಡ್ತಾ ಇರೋದ್ರಿಂದ ಈ ಜಲಚರ ಪ್ರಾಣಿಗಳು, ವನ್ಯಜೀವಿಗಳಿಗೆ ಮತ್ತು ಎಚ್ ಡಿ ಕೋಟೆಯಿಂದ ಬೆಂಗಳೂರುವರೆಗೆ ಈ ನೀರನ್ನೇ ಜನರು ಕುಡಿತಾ ಇರೋದ್ರಿಂದ ಜನರುಗಳಿಗೂ ಅನೇಕ ರೋಗ ರುಜಿನಗಳು ಬರ್ತಾ ಇವೆ. ಮತ್ತು ರೈತರು ಸಹ ವ್ಯವಸಾಯಕ್ಕೆ ಈ ನೀರನ್ನು ಬಳಸ್ತಾ ಇರೋದ್ರಿಂದ ಅನೇಕ ರೋಗ ರುಜಿನಗಳು ಎಲ್ಲರಿಗೂ, ಸಾಮಾನ್ಯ ಜನರಿಗೆ ಆಗಲಿ, ಪ್ರಾಣಿ ಪಕ್ಷಿಗಳಿಗೆ ಆಗಲಿ, ವನ್ಯಜೀವಿಗಳಿಗೆ ಆಗಲಿ ಕಾಡ್ತಾ ಇವೆ. ಇದರಿಂದ ವನ್ಯಜೀವಿ ಸಂಪತ್ತು ಸಹ ನಾಶವಾಗುವಂತ ದಿನಗಳು ಬರ್ತಾ ಇವೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಏನು ಅನಧಿಕೃತ ರೆಸಾರ್ಟ್ಗಳಿದೆ ಅದನ್ನ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮತ್ತು ತಾಲೂಕು ಆಡಳಿತ ನಿಷೇಧಿಸಬೇಕು. ಇಲ್ಲ ಅಂದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಬೃಹತ್ ಹೋರಾಟವನ್ನು ನಾವು ಮಾಡ್ತೇವೆ. ತಾಲೂಕಿನ ಒಂದು ಅರಣ್ಯ ಸಂಪತ್ತು, ಜಲ ಸಂಪತ್ತನ್ನ ಉಳಿಸಬೇಕಾಗಿರೋದು ನಮ್ಮೆಲ್ಲ ಕರ್ತವ್ಯ ಆಗಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀನಿ.